realization and God realization is basic for Raj Yoga meditation. What is meant by self-realization? Self-realization means I am soul, not this body. My Supreme Father is God. My mental communication with God is called Raj Yoga meditation. ಹೆಂಗೆ ನಾನು ಆತ್ಮ ಅಂತ ತಿಳ್ಕೊಂಡು ಸುಪ್ರೀಮ್ ಸೋಲ್ ಜೊತೆಯಲ್ಲಿ ಕನೆಕ್ಷನ್ ಮಾಡೋದು. ಶರೀರ ಅಂತ ತಿಳ್ಕೊಂಡು ಶರೀರ ತಂದೆ ತಾಯಿ ಬಂಧು ಮಿತ್ರರು ನೆನಪು ಮಾಡ್ತೀವೋ ಇಲ್ಲ? ಇವ್ರು ನಮ್ಮ ಫಾದರ್, ಇವ್ರು ನಮ್ಮ ತಾಯಿ, ಇವ್ರು ನಮ್ಮ ಮದರ್ ಹೇಳ್ತೀವೋ ಇಲ್ಲ? ಈ ಸಂಬಂಧಗಳನ್ನು ಯಾವುದ್ರ ಆಧಾರದ ಮೇಲೆ ಇದು ಮಾಡ್ತೀವಿ? ನೆನಪು ಮಾಡ್ತೀವಿ. ಶರೀರದ ಸಂಬಂಧ, ಶರೀರ ಸಂಬಂಧನೇ ಲೌಕಿಕ ಮಿತ್ರ ಸಂಬಂಧಿಗಳನ್ನ ನೆನಪು ಮಾಡಲಿಕ್ಕೆ ಆಧಾರ. ಅದೇ ಥರ ಪಾರಲೌಕಿಕ ಪಿತ ಯಾರಿದ್ದಾರೆ, ಪರಮ ಪಿತ ಯಾರಿದ್ದಾರೆ, ಅವ್ರ ಜೊತೆಯಲ್ಲಿ ಕನೆಕ್ಷನ್ ಮಾಡೋದನ್ನು ರಾಜಯೋಗ ಮೆಡಿಟೇಷನ್ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಫಾದರ್, ಸುಪ್ರೀಂ ಫಾದರ್, ಗಾಡ್ ಫಾದರ್, ಅವ್ರನ್ನ ಸುಪ್ರೀಂ ಸೋಲ್ ಅಂತ ಕರಿತೀವಿ. ಫಿಸಿಕಲ್ ಫಾದರ್ಗೆ ಅಂದರೆ ಶರೀರ ತಂದೆಗೆ ಎಂದು ಕೂಡ ಸುಪ್ರೀಂ ಫಾದರ್, ಗಾಡ್ ಫಾದರ್ ಅಂತ ಕರೆಯೋದಿಲ್ಲ. ಆತ್ಮದ ತಂದೆ ಯಾರಿದ್ದಾರೆ ಅವ್ರಿಗೆ ಗಾಡ್ ಫಾದರ್ ಅಂತ ಕರೀತೀವಿ. ದೇಹದ ತಂದೆಗೆ ಗಾಡ್ ಫಾದರ್ ಅಂತ ಕರೆಯಲ್ಲ. ಸೊ ಆತ್ಮದ ತಂದೆ ಪರಮಾತ್ಮ, ಅವರು ಜ್ಞಾನ ಸಾಗರ ಆಗಿದ್ದಾರೆ, ಗುಣಗಳ ಸಾಗರ ಆಗಿದ್ದಾರೆ, ಶಕ್ತಿಗಳ ಭಂಡಾರ ಆಗಿದ್ದಾರೆ. ಅವರ ಪರಿಚಯವನ್ನು ಎದುರುಗಡೆ ಇಟ್ಕೊಂಡು ನೆನಪು ಮಾಡೋದು. ಈಗ ತಂದೆ ಪರಿಚಯ ಮಗನಿಗಿರುತ್ತಲ್ವಾ, ಮಗ ಯಾರು ಅಂತ ತಂದೆಗೆ ಗೊತ್ತಿದೆಯಲ್ವಾ. ಸೊ ಒಬ್ರಿಗೊಬ್ರು ಮ್ಯೂಚುವಲ್ ಆಗಿ ಏನಿರುತ್ತೆ, ಪ್ರೀತಿ ಇರುತ್ತೆ, ನೆನಪಿರುತ್ತೆ. ನಮ್ಮಪ್ಪ ನಮ್ಮ ಮಗು ಅನ್ನೋದು ತಂದೆಗೆ ಮಗನ ಮೇಲೆ, ಮಗನಿಗೆ ತಂದೆ ಮೇಲೆ ಇರುತ್ತೆ. ಅದೇ ಥರ ಸುಪ್ರೀಂ ಫಾದರ್ ಜೊತೆಯಲ್ಲಿ ಕೂಡ ನಾವು ಆತ್ಮ, ನಮ್ಮ ತಂದೆ ಪರಮಾತ್ಮ ಅನ್ನೋದು ಕೂಡ ಏನಿರಬೇಕು? ಪ್ರೀತಿ ಇರಬೇಕು. ಈ ಪ್ರೀತಿ ಅನ್ನುವಂಥದ್ದು ಯಾವಾಗ ನೆನಪಿನಲ್ಲಿ ಕನ್ವರ್ಷನ್ ಆಗುತ್ತೆ, ನೆನಪು ಪ್ರೀತಿಯಲ್ಲಿ ಕನ್ವರ್ಷನ್ ಆಗುತ್ತೆ, ಆವಾಗ ಯೋಗ ಅಂತ ಹೇಳ್ತೀವಿ. ಈಗ ತಂದೆ ಮೇಲೆ ಮಕ್ಕಳಿಗೆ ಪ್ರೀತಿ ಇರೋದ್ರಿಂದ, ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ಇರೋದ್ರಿಂದ ಒಬ್ರಿಗೊಬ್ರಿಗೆ ಏನಿರುತ್ತೆ? ಸಂಬಂಧ, ಸ್ಮೃತಿ ಇರುತ್ತೆ. ಪ್ರಾಪ್ತಿ ಏನು? ಸಂಬಂಧದ ಆಧಾರದ ಮೇಲೆ ಪ್ರಾಪ್ತಿನೂ ಇರುತ್ತೆ. ಇವಾಗ ತಂದೆ ಹತ್ರ ಬೇಕಾದಷ್ಟು ಪ್ರಾಪರ್ಟಿ ಇದೆ ಅಂದರೆ ಮಗನಿಗೇನು ಸ್ಮೃತಿ ಇರುತ್ತೆ? ನಮ್ಮ ಹತ್ರ ಇಷ್ಟೊಂದು ಹಣ ಇದೆ, ಆ ಆಸ್ತಿಗೆಲ್ಲ ನಾನು ನಾಳೆ ಒಡೆಯ, ಮಾಲೀಕ ಆಗ್ತೀನಿ ಅಂತ ನಶೆ ಖುಷಿ ಇರುತ್ತೆ. ಹಾಗೆ ಪರಮಾತ್ಮನ ಹತ್ರ ಎಷ್ಟಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ಪರಮಾತ್ಮ ಎಷ್ಟು ಗ್ರೇಟ್ ಇದ್ದಾರೆ, ಅವ್ರ ಹತ್ರ ಇರೋದೆಲ್ಲ ನಮಗೆ ಅಂದರೆ ನಮಗೆ ಎಷ್ಟು ನಶೆ ಖುಷಿ ಆಗುತ್ತೆ. ನಾವು ಭಕ್ತಿ ಮಾರ್ಗದಲ್ಲಿ ಶಾಂತಿ ಕೊಡು, ಸುಖ ಕೊಡು, ನೆಮ್ಮದಿ ಕೊಡು, ಆನಂದ ಕೊಡು, ಆರೋಗ್ಯ ಕೊಡು, ಐಶ್ವರ್ಯ ಕೊಡು, ಒಳ್ಳೆಯ ಬುದ್ಧಿ ಕೊಡು, ಒಳ್ಳೆಯ ತಿಳುವಳಿಕೆ ಕೊಡು, ಈ ರೀತಿ ಎಲ್ಲ ಬೇಡಿದ್ದೀವೋ ಇಲ್ಲ ದೇವ್ರನ್ನ? ಸೊ ಅವ್ರು ಇವಾಗ ನಮ್ಮವ್ರು ಆಗ್ಬಿಟ್ಟಿದ್ದಾರೆ ಅಂತ ಅಂದಮೇಲೆ ಬೇಡೋ ಪ್ರಶ್ನೆ ಇರಲ್ಲ. ಈಗ ನಾವು ಅವ್ರ ಮಕ್ಕಳು ಅಂತ ಗೊತ್ತಾಗೋಯ್ತು, ಅವ್ರು ನಮಗೆ ತಂದೆ ಅಂತ ಗೊತ್ತಾಗೋಯ್ತು, ಸಂಬಂಧ ಬಂತು, ಸಂಬಂಧದ ಆಧಾರದ ಮೇಲೆ ನೆನಪು ಬಂತು, ಅವ್ರ ಮಾರ್ಗದರ್ಶನದಲ್ಲಿ ನಾವೀಗ ನಡೀತಾ ಇದ್ದೀವಿ ಅಂದಮೇಲೆ ಅವ್ರ ಆಸ್ತಿಗೆ ನಾವು ಯಾರು? ಹಕ್ಕುದಾರ, ವಾರಸುದಾರ. ಮಗ ಹುಟ್ಟುತ್ತಾ ಇದ್ದಂಗೆ ತಂದೆಗೆ ಆಸ್ತಿಗೆ ವಾರಸುದಾರ ಹುಟ್ಟದ ಅಂತ ಹೇಳ್ತಾರೆ. ನಮ್ಮ ಮನೆಗೆ ವಾರಸುದಾರ ಬಂದ ಅಂತ ಹೇಳ್ತಾರೋ ಇಲ್ಲ? ಮಕ್ಕಳಿಲ್ಲದೆ ಇದ್ದರೆ ಇಷ್ಟೆಲ್ಲ ಆಸ್ತಿ ಮಾಡಿದ್ದೀನಿ, ಯಾರಿಗಪ್ಪ ಇದನ್ನು ಬಿಟ್ಟು ಹೋಗೋದು ಅಂತ. ಹಿಂದೆ ಹಿಸ್ಟ್ರಿನಲ್ಲಿ ಕೆಲವು ರಾಜರುಗಳ ಹತ್ರ ಬೇಕಾದಷ್ಟು ಪ್ರಾಪರ್ಟಿ ಇತ್ತು, ಮಕ್ಕಳಾಗಿರಲಿಲ್ಲ. ಅದಕ್ಕೆ ಅವ್ರು ಯಾವುದೋ ಒಂದು ಆಶ್ರಮಕ್ಕೋ ಅಥವಾ ಯಾರನ್ನೋ ಒಂದು ದತ್ತು ಮಗು ಮಾಡಿಕೊಂಡು ಏನು ಮಾಡ್ತಿದ್ರು? ಅವ್ರಿಗೆಲ್ಲ ವಿಲ್ ಮಾಡಿ ಹೋಗ್ತಾಯಿದ್ರು ವಯಸ್ಸಾದ ಮೇಲೆ. ಹಂಗೆ ಇಲ್ಲಿ ಭಗವಂತನ ಹತ್ರ ಬೇಕಾದಷ್ಟಿದೆ, ಆದರೆ ಪಡ್ಕೊಳ್ಳೋರು ಬೇಕಾಗಿದ್ದಾರೆ. ಭಗವಂತನ ಹತ್ರ ಇರೋವಂಥ ಆಸ್ತಿ ನಮಗೆ ಒಂದು ಜನ್ಮಕ್ಕೆ ಕೊಡೋವಂಥ ಆಸ್ತಿ ಅಲ್ಲ, ಇದು 21 ಜನ್ಮಗಳಿಗೆ ಕೊಡೋವಂಥ ಆಸ್ತಿ. ನಾವು ಯಾವ ಜನ್ಮದಲ್ಲಿ ಎಷ್ಟು ಸಾಹುಕಾರರಾಗಬೇಕಾದ್ರೂ ಕೂಡ ಇಲ್ಲಿ ಓದೋದ್ರ ಆಧಾರದ ಮೇಲೆ, ಅವರ ಮಾರ್ಗದರ್ಶನದಲ್ಲಿ ನಡೆಯೋದ್ರ ಆಧಾರದ ಮೇಲೆ ಏನು ಮಾಡ್ಬೋದು? ಪಡಿಬೋದು. ಭಕ್ತಿ ಮಾರ್ಗದಲ್ಲಿ ಬೇಡ್ತಾ ಇದ್ವಿ, ಈಗ ಬೇಡೋದು ಬಿಟ್ಬಿಡ್ಬೇಕು. ಬೇಡೋರಿಗೆ ಬಿಕಾರಿ ಅಂತ ಕರೀತಾರೆ, ಹೌದಾ ಇಲ್ವಾ? ಈಗ ಯಾರಾದರೂ ಹೋಗ್ಬಿಟ್ಟು ಬೇಡ್ತಾ ಇದ್ರೆ ಇವನೇನಪ್ಪ ಬಿಕಾರಿಯಾಗಿ ಬಂದಿದ್ದಾನೆ ಅಂತ ಏನು ಮಾಡ್ತಾರೆ? ಏನೋ ಒಂಚೂರು ಕೊಟ್ಟು ಕಳಿಸ್ತಾರೆ.
ಅಧಿಕಾರಿಗೆ ಭಿಕಾರಿಗೆ ಅಂತರ ಇರುತ್ತೋ ಇಲ್ವೋ? ಅಧಿಕಾರಿ ಅಂದ್ರೇನು? ನಾನು ನಿನ್ನ ಆಸ್ತಿಗೆ ಅಧಿಕಾರಿ ಅಂದರೆ ಆಯಿತು, ಅವ್ರು ಅಧಿಕಾರಿ. ಅವ್ರನ್ನ ಯಾರು ಹೇಳಂಗಿಲ್ಲ ನೀವು ಅಧಿಕಾರಿ ಅಲ್ಲ ಅಂತ. ತಂದೆ ಆಸ್ತಿಗೆ ಮಗ ಅಧಿಕಾರಿ ತಾನೇ. ಅಧಿಕಾರದ ನಶೆಯಿಂದ ಇರ್ತಾರಲ್ಲ ಮಕ್ಕಳು, ಬೇಡ್ತಾರ? ಬೇಡೋದಿಲ್ಲ. ಸೊ ಹಂಗೆ ಆಸ್ತಿಗೆ ಅಧಿಕಾರಿ. ಹಂಗೆ ಪರಮಾತ್ಮನ ಆಸ್ತಿಗೆ ನಾವೇನಾಗಬೇಕು? ಅಧಿಕಾರಿಗಳು, ವಾರಸುದಾರರು ಆಗಬೇಕು. ಭಕ್ತಿ ಮಾರ್ಗದಲ್ಲಿ ನಾವೇನು ಮಾಡ್ತಾ ಇದ್ವಿ? ಸುಖ ಕೊಡು, ಶಾಂತಿ ಕೊಡು ಅಂತ ಬೇಡ್ತಾ ಇದ್ವಿ. ಇನ್ಮೇಲೆ ಬೇಡಬೇಡಿ. ಇನ್ಮೇಲೆ ನೀವು ಮಾಲೀಕರಾಗಬೇಕು, ಅಧಿಕಾರಿ ಆಗಬೇಕು, ಆಸ್ತಿಗೆ ವಾರಸುದಾರರಾಗಬೇಕು. ವಾರಸುದಾರರು ಅಂದ್ರೇನು? ಫಸ್ಟ್ ಅವರು ಓದಿಸುವಂಥ ವಿದ್ಯೆಗೆ ಅಧಿಕಾರಿ ಆಗಿ ವಿದ್ಯೆ ಓದಿ. ಇವಾಗ ಲೌಕಿಕದಲ್ಲಿ ಮಕ್ಕಳೇನು ಮಾಡ್ತಾರೆ? ಓದಕ್ಕೆ ಹೋಗ್ತಾರೆ. ತಂದೆ ಏನು ಮಾಡ್ತಾರೆ? ಮಕ್ಕಳನ್ನ ಓದೋದಕ್ಕೆ ಜಾಯಿನ್ ಮಾಡಿಸ್ತಾರೆ. ಜಾಯಿನ್ ಮಾಡಿಬಿಟ್ಟು ಅವರು ಓದೋದಕ್ಕೆ ಖರ್ಚು ವೆಚ್ಚ ಎಲ್ಲ ಕೊಡ್ತಾರೆ. ಓದಿ ವಿದ್ಯಾವಂತರಾದಮೇಲೆ ಒಳ್ಳೆ ಜಾಬ್ ಸಿಗುತ್ತೆ, ಹೌದಾ ಇಲ್ಲ? ಓದೋದು ಏನಕ್ಕಾಯಿತು? ಜಾಬ್ಗೆ ಆಧಾರ ಆಯಿತು. ಜಾಬ್ ಏನಕ್ಕೆ ಆಧಾರ ಆಗುತ್ತೆ? ಹಣ ಸಂಪಾದನೆ ಮಾಡೋಕ್ಕೆ ಆಧಾರ ಆಗುತ್ತೆ. ಹಣ ಸಂಪಾದನೆ ಬಂದಮೇಲೆ ಏನಾಗುತ್ತೆ? ಸುಖವಾಗಿ ಇರ್ತಾರೆ, ಹೌದಾ ಇಲ್ವ? ಕಲಿಯುಗದ ಆಧಾರದ ಮೇಲೆ ಸ್ವಲ್ಪ ಟೆನ್ಷನ್ಸು ಇದೆ. ಜಾಬ್ಗಳು ಮಾಡೋರ್ಗೆ ಅಷ್ಟೇನು ನೆಮ್ಮದಿ ಇಲ್ಲ. ಆದರೂ ಒಂದು ಜೀವನಕ್ಕೆ ಒಂದು ಆಧಾರ, ಒಂದು ಸುಖವಾಗಿರಲಿಕ್ಕೆ ಒಂದು ಮೂಲ ಇರುತ್ತಲ್ವ? ಹಾಗೆ ಭಗವಂತನ ಹತ್ರ ಇರೋವಂಥ ಎಲ್ಲ ಆಸ್ತಿಗೆ ನಾವು ಏನಾಗಬೇಕು? ಹಕ್ಕುದಾರರು, ವಾರಸುದಾರರು, ಅಧಿಕಾರಿಗಳು ಆಗಬೇಕು. ಅಂಥ ಒಂದು ಆಸ್ತಿಗೆ ಅಧಿಕಾರಿಗಳಾಗಿ ಅನ್ನುವಂಥದ್ದು ಇಲ್ಲಿನ ಒಂದು ಟ್ರೈನಿಂಗ್. ಈ ಟ್ರೈನಿಂಗನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಅರ್ಥಕ್ಕೆ ಬರುತ್ತೆ ಹೆಂಗೆ ಅಂತ. ಇವಾಗ ಹೇಳೋದು ನಿಮಗೆ ಒಂಥರ ಆಶ್ಚರ್ಯ ಆಗ್ಬೋದು, ಅಣ್ಣವ್ರೇನೋ ಹೇಳ್ತಾ ಇದ್ದಾರೆ ಅಂತ. ಬಟ್ ಇಟ್ ಈಸ್ ರಿಯಲ್ ಟ್ರೂತ್. ಗೊತ್ತಾಯ್ತಾ? ನೀವು ಪರಮಾತ್ಮನ ಆಸ್ತಿಗೆ ಏನಾಗಬೇಕು? ಅಧಿಕಾರಿ ಆಗಬೇಕು. ಅಧಿಕಾರಕ್ಕೆ ಆಧಾರನೇ ಸಂಬಂಧ, ನೆನಪು. ಸಂಬಂಧ ಅನಾದಿ ಸಂಬಂಧ ಇದೆ, ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ವಿ. ದೇವಸ್ಥಾನಕ್ಕೆ ಹೋದಾಗ ದೇವರೇ ತಂದೆ ತಾಯಿ ನೀನೇ ಅಂತ ಹೇಳ್ತಾ ಇದ್ವಿ. ಒಂದು ಶ್ಲೋಕನೇ ಇದೆ ಅದಕ್ಕೆ, ತ್ವಮೇವ ಮಾತಾಶ್ಚ ಪಿತ ತ್ವಮೇವ ಬಂಧುಶ್ಚ ಸಖ ಮಮ ದೇವ ದೇವ ಅಂತ ಹೇಳ್ತಾರೆ. ಏನಿದ್ರ ಅರ್ಥ? ತಂದೆಯೂ ನೀನೇ, ತಾಯಿಯೂ ನೀನೇ, ಬಂಧುವು ನೀನೇ, ಬಳಗವೂ ನೀನೇ, ಸಕಲವೂ ನನಗೆ ನೀನೇ ಅಂತ ಹೇಳ್ತಾರೆ. ಎಲ್ಲವೂ ನೀನೇ ನನಗೆ ಅಂತಂದಮೇಲೆ ಏನಾಯಿತು? ಆಸ್ತಿಗೆ ಅಧಿಕಾರಿ ಆದ್ವಲ್ಲ, ವಾರಸುದಾರರಾದ್ವಲ್ಲ. ಅಂದರೆ ಭಕ್ತಿ ಮಾರ್ಗದಲ್ಲಿ ನಾವು ಹೇಳ್ತಾ ಇದ್ವಿ, ಅದು ಗೊತ್ತಿರಲಿಲ್ಲ. ಭಗವಂತ ನಮಗೆ ತಂದೆ ಹೇಗೆ ಆಗ್ತಾರೆ ಅನ್ನೋ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಪರಮಾತ್ಮ ನಮಗೆ ತಂದೆ ಆಗಿ, ತಾಯಿಯಾಗಿ, ಗುರುವಾಗಿ, ಶಿಕ್ಷಕನಾಗಿ, ಸರ್ವ ಸಂಬಂಧಿಯಾಗಿ ಪಾತ್ರ ಮಾಡ್ತಾ ಇರೋದರ ಅನುಭವ ಆಗುತ್ತೆ. ನಿಜವಾಗಿ ಹೇಳಬೇಕಂದ್ರೆ ಭಗವಂತನೇ ಎಲ್ಲ ಸಂಬಂಧಿ. ಮನುಷ್ಯರ ಸಂಬಂಧ, ತಂದೆ ಸಂಬಂಧ, ತಾಯಿ ಸಂಬಂಧ, ಗುರು ಸಂಬಂಧ ಇವತ್ತು ಪ್ರಪಂಚದಲ್ಲಿ ಇದ್ದಾವೆ. ಆದರೆ ಟೆಂಪ್ರರಿ ಅಂದ್ರೇನೋ? ಈ ಜನ್ಮದಲ್ಲಿ ತಂದೆ ಇರ್ಬೋದು, ಇನ್ನೊಂದು ಜನ್ಮದಲ್ಲಿ ಆ ತಂದೆ ಬೇರೆ, ನಾವು ಬೇರೆ ಆಗ್ತೀವೋ ಇಲ್ಲ? ಪರ್ಮನೆಂಟ್ ಯಾರನ್ನ ಇರ್ತಾರಾ? ಯಾರೂ ಇಲ್ಲ. ಟೆಂಪ್ರರಿ. ಲೈಫ್ ಈಸ್ ಟೆಂಪ್ರರಿ. ಜೀವನ ಟೆಂಪ್ರರಿ. ಮನುಷ್ಯನ ಜನ್ಮ ಟೆಂಪ್ರರಿ. ನೆಕ್ಸ್ಟ್ ಜನ್ಮಕ್ಕೆ ಹೋದ್ಮೇಲೆ ಇನ್ಯಾರು ತಂದೆನೋ, ಇನ್ಯಾರು ತಾಯಿನೋ, ಇನ್ಯಾರು ಬಂಧುನೋ, ಇನ್ಯಾರು ಬಳಗನೋ ಆಗ್ಬಿಡ್ತಾರೆ. ಆದರೆ ಆತ್ಮಕ್ಕೆ ಒರಿಜಿನಲ್ ಫಾದರ್ ಯಾರಪ್ಪ? ಯಾವ ಜನ್ಮದಲ್ಲಿದ್ದರೂ ನಾವು ದೇವರೇ ಅಂತ ಹೇಳ್ತೀವೋ ಇಲ್ಲ? ಈ ಜನ್ಮದಲ್ಲಿರ್ಬೋದು, ಇನ್ನೊಂದು ಜನ್ಮದಲ್ಲಿರ್ಬೋದು, ಮುಂದಿನ ಜನ್ಮಕ್ಕೆ ಹೋಗ್ಬೋದು, ಎಷ್ಟೇ ನಾವು ಜನ್ಮಗಳನ್ನು ಬದಲಾಯಿಸ್ಬೋದು, ಭಗವಂತನನ್ನು ಏನಂತ ಹೇಳ್ತೇವೆ? ನೀನೇ ತಂದೆ ತಾಯಿ ಅಂತ ಹೇಳ್ತೇವೆ. ಅಂದಮೇಲೆ ಭಗವಂತ ಎಟರ್ನಲ್ ಫಾದರ್, ಶಾಶ್ವತವಾದಂಥ ತಂದೆ, ಅನಾದಿಯಾಗಿರ್ತಕ್ಕಂಥ ತಂದೆ, ಅವಿನಾಶಿ ಆಗಿರ್ತಕ್ಕಂಥ ತಂದೆ. ಅಂಥ ತಂದೆಯನ್ನು ಸುಪ್ರೀಂ ಫಾದರ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ, ಸ್ಪಿರಿಚುವಲ್ ಫಾದರ್ ಅಂತ ಕರೀತಾರೆ, ಗಾಡ್ ಫಾದರ್ ಅಂತ ಕರೀತಾರೆ. ಸೊ ಆ ಗಾಡ್ ಫಾದರ್ ಜೊತೆಯಲ್ಲಿ ಸಂಬಂಧ ಏರ್ಪಡಿಸೋದೇ ಯೋಗ. ಯೋಗ ಮೀನ್ಸ್ ಕನೆಕ್ಷನ್, ಯೋಗ ಮೀನ್ಸ್ ಕಾಂಟ್ಯಾಕ್ಟ್, ಯೋಗ ಮೀನ್ಸ್ ಕಮ್ಯುನಿಕೇಷನ್, ಯೋಗ ಮೀನ್ಸ್ ರಿಲೇಷನ್, ಯೋಗ ಮೀನ್ಸ್ ರಿಮೆಂಬ್ರೆನ್ಸ್. ಮೆಂಟಲ್ ಕಮ್ಯುನಿಕೇಷನ್ ವಿತ್ ಗಾಡ್ ಈಸ್ ಕಾಲ್ಡ್ ರಾಜಯೋಗ. ಸ್ಪಿರಿಚುವಲ್ ಕನೆಕ್ಷನ್ ಈಸ್ ಕಾಲ್ಡ್ ರಾಜಯೋಗ. Intellectual connection with Supreme Soul is called Raja Yoga. Dedication with God is called Raja Yoga. ಆತ್ಮಾರ್ಪಣೆಯನ್ನು ಪರಮಾತ್ಮನ ಜೊತೆಯಲ್ಲಿ ಮಾಡ್ಕೊಳ್ಳೋದೇ ರಾಜ ಯೋಗ. ಹಿಂದಿನಲ್ಲಿ ಹೇಳ್ತಾರೆ, ಏಕ್ ಬಾಬಾ ದೂಸರಾನ ಕೋಯಿ. ಅಂದರೆ ಭಗವಂತ ನನಗೆ ಒಬ್ಬರೇ ತಂದೆ, ಅವ್ರನ್ನ ಬಿಟ್ಟರೆ ನನಗೆ ಯಾರಿಲ್ಲ.
ಅಂದರೆ ಒಬ್ಬ ಭಗವಂತನ್ನೇ ಸಂಪೂರ್ಣವಾಗಿ ನಂಬ್ಕೊಳ್ಳೋದು ಜೀವನದಲ್ಲಿ, ಒಬ್ಬ ಭಗವಂತನನ್ನು ಸದಾ ನಿರಂತರವಾಗಿ ನೆನಪು ಮಾಡೋದು ರಾಜಯೋಗ. ಈ ಯೋಗ ಅಭ್ಯಾಸ ಮಾಡಿ ನೋಡಿ, ನಿಮ್ಗೆ ಇದರಿಂದ ಬೆನಿಫಿಟ್ ಏನಪ್ಪ ಅಂತ ಹೇಳ್ತೀನಿ. ಬೆನಿಫಿಟ್ ಈಗ ಪ್ರೆಸೆಂಟ್ಲಿ ನಿಮ್ಗಾಗುತ್ತೆ, ಮೆಂಟಲ್ ಪೀಸ್ ಸಿಗುತ್ತೆ, ಮಾನಸಿಕವಾಗಿ ಶಾಂತಿ ಅನುಭವಕ್ಕೆ ಬರುತ್ತೆ, ಹ್ಯಾಪಿ ಲೈಫ್ ಇರುತ್ತೆ, ಮೀನಿಂಗ್ಫುಲ್ ಲೈಫ್ ಇರುತ್ತೆ, ಹೆಲ್ದಿ ಲೈಫ್ ಇರುತ್ತೆ, ಪೀಸ್ಫುಲ್ ಲೈಫ್ ಇರುತ್ತೆ, ಬ್ಲಿಸ್ಫುಲ್ ಲೈಫ್ ಇರುತ್ತೆ, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಸ್ಟೂಡೆಂಟ್ಸ್ಗೆ ಒಳ್ಳೆ ಕ್ಯಾರೆಕ್ಟರ್ ಇಂಪ್ರೂವ್ಮೆಂಟ್ ಆಗುತ್ತೆ, ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಆಗ್ಬೋದು. ನೀವು ಬೇಗ ಓದೋದಕ್ಕೆ, ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಜಾಸ್ತಿ ಓದಾಗತ್ತೆ ಇಲ್ಲ. ಗೊತ್ತಿದೆಯಾ ನಿಮಗೆ, ವಿವೇಕಾನಂದ ಅವ್ರು ಯಾವುದೇ ಪುಸ್ತಕ ಎತ್ಕೊಂಡ್ರೆ ಜಸ್ಟ್ ಹಿಂಗೆ ಪುಟಗಳು ತಿರುಗಿ ಆಗ್ತಾ ಇದ್ರಂತೆ, ಅದರಲ್ಲೇನಿದೆ ಹೇಳ್ಬಿಡೋದು. ಯಾಕೆ? ಅಷ್ಟೊಂದು ಅವರಲ್ಲಿ ಕಾನ್ಸಂಟ್ರೇಷನ್ ಪವರ್ ಇತ್ತು, ನಾಲೆಡ್ಜನ್ನು ಗೇನಿಂಗ್ ಪವರ್ ಅವರಲ್ಲಿತ್ತು. ಬ್ರಹ್ಮಚರ್ಯದಲ್ಲಿ ನಂಬರ್ 1 ಇದ್ದರು. ಅದರಿಂದ ಅವ್ರೇನು ಮಾಡ್ತಿದ್ರು, ಓದೋದ್ರಲ್ಲಿ ಇಷ್ಟೊಂದು ಬ್ರಿಲಿಯಂಟ್ ಆಗಿದ್ರು. ಹಂಗೆ ನಾನು ಹೇಳೋದು, ವಿದ್ಯಾರ್ಥಿಗಳು ಬ್ರಹ್ಮಚರ್ಯದಲ್ಲಿ ಪರ್ಫೆಕ್ಟ್ ಆಗಿರಬೇಕು, ಆವಾಗ ಓದೋದ್ರಲ್ಲಿ ನಂಬರ್ 1 ಆಗ್ತೀರ. ಬ್ರಹ್ಮಚರ್ಯ ಅಂದರೆ ಮನೆ ಮಠ ಬಿಟ್ಟು ಹೋಗ್ಬಿಡೋದಲ್ಲ. ಬ್ರಹ್ಮಚರ್ಯ ಅಂದರೆ ಅರ್ಥ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಆಗಬೇಕು ಅಂತಲ್ಲ, ತಿಳ್ಕೊಂಡು ನೀವು ವಿಷಯ ತಿಳ್ಕೊಂಬಿಡಿ. ಬ್ರಹ್ಮರವರನ್ನು ಫಾಲೋ ಅಪ್ ಮಾಡೋರೇ ಬ್ರಹ್ಮಚಾರಿಗಳು. ಹೂ ಈಸ್ ಬ್ರಹ್ಮ? ಬ್ರಹ್ಮ ಈಸ್ ಅವರ್ ಕ್ರಿಯೇಟರ್. ಬ್ರಹ್ಮ ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರು ಅಲ್ವಾ? ಬ್ರಹ್ಮ ಸೃಷ್ಟಿ ತಾನೇ ನಮ್ಮದೆಲ್ಲ. ಸೊ ಈಗ ಬ್ರಹ್ಮ ಸೃಷ್ಟಿಕರ್ತ ಅಂದಮೇಲೆ ನಾವೆಲ್ಲ ಏನಾದ್ವಿ ಅವ್ರಿಗೆ? ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಬ್ರಹ್ಮ. ಪ್ರಜಾಪಿತ ಬ್ರಹ್ಮ, ಪ್ರಜೆಗಳ ಪಿತ ಬ್ರಹ್ಮ. ಸೊ ಪ್ರಜಾಪಿತ ಬ್ರಹ್ಮ ಅಂದಮೇಲೆ ಪ್ರಜೆಗಳಿಗೆಲ್ಲ ತಂದೆ ಅವರು ಅಂದಮೇಲೆ ನಾವೆಲ್ಲ ಏನಾಗಿದ್ದೀವಿ? ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ವಾಟ್ ಈಸ್ ಯೂನಿವರ್ಸಲ್ ಬ್ರದರ್ಹುಡ್? ವಿಶ್ವ ಭ್ರಾತೃತ್ವ. ವಿಶ್ವದಲ್ಲಿ ಬ್ರದರ್ಹುಡ್ ಅನ್ನೋದು ದೊಡ್ಡ ಒಂದು ವರ್ಡ್. ಅದು ಅಮೇರಿಕಾದಲ್ಲಿ ವಿವೇಕಾನಂದ ಅವರು ವರ್ಲ್ಡ್ ರಿಲಿಜಿಯಸ್ ಪಾರ್ಲಿಮೆಂಟಲ್ಲಿ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದಾಗ ಸುಮಾರು ಹೊತ್ತು ಚಪ್ಪಾಳೆ ತಟ್ಟಿದ್ರಂತೆ ಜನ. ಯಾಕೆ? ಅದುವರೆಗೆ ಹಿಂದೆ ಯಾವುದೇ ಸೇಂಟ್ಸ್ ಅವರನ್ನು ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಕರೀಲಿಲ್ಲ. ಹೌದಾ ಇಲ್ಲ? ಸಂಬೋಧನೆ ಮಾಡೋ ರೀತಿ ಇದೆಯಲ್ಲ, ಅದು ಭಾಳ ಮುಖ್ಯ. ಆತ್ಮೀಯರೇ ಎಂದಾಗ, ಆತ್ಮೀಯ ಸಹೋದರ ಸಹೋದರಿಯರಂದಾಗ ಅದೊಂದು ಆಪ್ಯಾಯಮಾನತೆ, ಅದೊಂದು ಪ್ರೀತಿ, ಅದೊಂದು ಗೌರವ, ಅದೊಂದು ರೆಸ್ಪೆಕ್ಟ್, ಅದೊಂದು ಜನಜೀವನದ ಜೊತೆಯಲ್ಲಿ, ಜನರ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಗೌರವವನ್ನು ಅವರು ಸೂಚಿಸಿದರು. ಅದಕ್ಕೆ ಜನ ಅಷ್ಟೊಂದು ಖುಷಿ ಆಗ್ತದೆ. ಹಂಗೆ ನಾವೆಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಈ ಪ್ರಪಂಚದಲ್ಲಿ. ಸೊ ಈ ಭಾವನೆಗಳು ಎಷ್ಟೊಂದು ಗ್ರೇಟ್ ಭಾವನೆಗಳಲ್ಲ, ಅದು ಬ್ರಹ್ಮಚರ್ಯ. ಅರ್ಥ ಆಯ್ತಾ? ಬ್ರಹ್ಮಚರ್ಯ ಅಂದರೆ ಅರ್ಥ ಆಯ್ತಾ? ನಾವು ಎಲ್ಲರನ್ನೂ ಸಹೋದರ ಸಹೋದರಿ ಭಾವನೆಯಿಂದ ನೋಡೋದನ್ನು ಬ್ರಹ್ಮಚರ್ಯ ಅಂತ. ಅಕ್ಕ ಅಣ್ಣ ತಂಗಿ ಅನ್ನುವಂಥ ಸಂಬಂಧ ಭಾಳ ಶ್ರೇಷ್ಠವಾದಂಥ ಸಂಬಂಧ. ಆ ಸಂಬಂಧಗಳು ಇವತ್ತು ಏನಾಗ್ತಾ ಇದೆ? ಹೊರಟೋಗ್ತಾ ಇದೆ. ನೋಡೋವಂಥ ದೃಷ್ಟಿಕೋನ, ಭಾವನೆಗಳು ಚೇಂಜ್ ಆಗಿಬಿಟ್ಟಿದ್ದಾರೆ ಜನಗಳದು. ಹೌದಾ ಇಲ್ವಾ? ಕ್ರಿಮಿನಲ್ ಮೈಂಡ್, ಕ್ರಿಮಿನಲ್ ಐ ಆಗಿಬಿಟ್ಟಿದೆ. ಈ ಕ್ರಿಮಿನಲ್ ಸೊಸೈಟಿಯನ್ನು, ಕ್ರಿಮಿನಲ್ ಐಯನ್ನು ಏನು ಮಾಡಬೇಕು? ಸಿವಿಲೈಸ್ಡ್ ಸೊಸೈಟಿ ಮಾಡಬೇಕು. ಸಿವಿಲೈಜೇಷನ್ಸು, ಎಂಥ ಸಿವಿಲೈಜೇಷನ್ ನಮ್ಮ ದೇಶ, ಎಂಥ ಸಿವಿಲೈಜೇಷನ್ನಿಂದ ಬಂದಿರೋ ದೇಶ ನಮ್ಮದು. ಇಡೀ ಪ್ರಪಂಚ ನಮ್ಮ ದೇಶನ ಫಾಲೋ ಅಪ್ ಮಾಡ್ತಾ ಇದೆ. ಯಾವುದಕ್ಕೋಸ್ಕರ? ಇದಕ್ಕೋಸ್ಕರನೇ. ವಿ ಆರ್ ಚಿಲ್ಡ್ರನ್ ಆಫ್ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ವಿ ಆರ್ ಚಿಲ್ಡ್ರನ್ ಆಫ್ ಸುಪ್ರೀಂ ಫಾದರ್. ಈ ನಶೆ ಇಟ್ಕೊಳ್ಳಿ, ಈ ಖುಷಿ ಇಟ್ಕೊಳ್ಳಿ, ಅದೇ ಬ್ರಹ್ಮಚರ್ಯ. ಅರ್ಥ ಆಯ್ತಾ? ಬ್ರಹ್ಮಚರ್ಯ ಅಂದರೆ ಸನ್ಯಾಸಿ ಆಗಿಬಿಡೋದು ಬ್ರಹ್ಮಚರ್ಯ ಅಲ್ಲ. ರಿಯಲಿ ಹೇಳಬೇಕಂದ್ರೆ ಸಮಾಜದಲ್ಲಿ ಪರಸ್ಪರನ್ನ, ಒಬ್ಬರನ್ನೊಬ್ಬರನ್ನ ಆತ್ಮೀಯ ಭಾವನೆಯಿಂದ, ಸಹೋದರ ಸಹೋದರಿ ಭಾವನೆಯಿಂದ ಮಾತಾಡಿಸೋದು, ನೋಡೋದು, ಪವಿತ್ರ ಭಾವನೆ ಇದಕ್ಕೆ ಅಂತ ಹೇಳಿ. ಈಗ ಭಗವಂತನ ಮಕ್ಕಳು ನಾವು ಅಂದಮೇಲೆ ಅದು ಪವಿತ್ರ ಭಾವನೆ. ಭಗವಂತನ ಮಕ್ಕಳು ನಾವೆಲ್ಲ ಸಹೋದರರು. ದಿಸ್ ಈಸ್ ಕಾಲ್ಡ್ ಯೂನಿವರ್ಸಲ್ ಬ್ರದರ್. ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತಾರೆ, ಮತ್ತೆ ಜಗಳನೂ ಮಾಡ್ತಾ ಇರ್ತಾರೆ. ಇದು ಕರೆಕ್ಟಾಗಿ ಅರ್ಥ ಆಗಿಲ್ಲ ಜನಕ್ಕೆ. ಯಾಕೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತಾರೆ? ಯಾಕಂತಾರೆ ಹೇಳಿ? ಎಲ್ರಿಗೂ ಒಬ್ಬನೇ ತಂದೆ ಅಂತ ಆಯ್ತಲ್ಲ, ಅಲ್ಲಿ ಪ್ರಶ್ನೆನೇ ಇಲ್ವಲ್ಲ ಅಲ್ಲಿ.
ನಮ್ಮ ಜಾತಿ ಬೇರೆ ನಮ್ಮ ಜಾತಿ ಬೇರೆ ಅನ್ನೋದು ಬರಲಿಲ್ವಲ್ಲ. ಏನು ಒಪ್ಕೊತಾರೆ ಅವರು ಕೂಡ, ಹೌದು ರಿಯಲ್ ಅಂತ. ಆದರೆ ತಿಳ್ಕೊಳ್ಳೋ ಅಂಥದ್ರಲ್ಲಿ ಜನಗಳಿಗೆ ಇದು ಅರ್ಥ ಗೊತ್ತಿಲ್ಲ. ಈಗ ಬ್ರಹ್ಮ ಅಂತ ನಾವು ಯಾವ ದೇವ್ರಿಗೆ ಹೇಳ್ತಾ ಇದ್ದೀವೋ ಸೃಷ್ಟಿಕರ್ತ ಅಂತ, ಅವರು ಆದಮ್ ಅಂತ ಕರೀತಾರೆ, ಆ್ಯಡಮ್ ಅಂತ ಕ್ರಿಶ್ಚಿಯನ್ಸ್ ಕರೀತಾರೆ, ಆದಮ್ ಅಂತ ಮುಸಲ್ಮಾನರು ಕರೀತಾರೆ. ಎಲ್ಲ ಒಂದೇ, ಜಸ್ಟ್ ದ ಡಿಫ್ರೆನ್ಸ್ ಆಫ್ ಲ್ಯಾಂಗ್ವೇಜ್ ಅಷ್ಟೇ. ಈಶ್ವರಲ್ಲ ತೇರೆ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಅಂತ ಹೇಳ್ತಾರೆ. ಗಾಂಧಿಯವರು ಹಾಡಿರೋದು. ನಾಳೆ ಗಾಂಧಿ ಜಯಂತಿ ಅಲ್ವಾ. ಈಶ್ವರಲ್ಲ ತೇರೆ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್. ಸೊ ಎಲ್ಲರಿಗೂ ಸದ್ಬುದ್ಧಿ ಕೊಡಪ್ಪ, ಜಗಳ ಮಾಡ್ತೀರಾ ಈ ದೇಶದಲ್ಲಿ ನೆಮ್ಮದಿಯಿಂದ ಇರಲಿ ಅಂತೇಳಿ ಅವ್ರು ಪ್ರೇಯರ್ ಮಾಡ್ತಾ ಇದ್ರಂತೆ. ನಿನ್ನ ಮಕ್ಕಳೇ ಎಲ್ಲರೂ ಶಾಂತಿಯಿಂದ ಇರಲಿ, ನೆಮ್ಮದಿಯಿಂದ ಇರಲಿ. ಬಂದ್ಬಿಟ್ಟಿದ್ದಾರೆ, ಓಡ್ಸೋಕ್ಕಾಗಲ್ಲ, ಪ್ರಾಪರ್ಟಿ ಮಾಡ್ಕೊಂಡು ಬಿಟ್ಟಿದ್ದಾರೆ, ಇಲ್ಲೆಲ್ಲ ಅವ್ರಿಗೆ ಮೊದಲಿಂದಲೂ ಜಾಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಏಕ್ದಮ್ ಓಡ್ಸೋಕೆ ಹೋದರೆ ದೊಡ್ಡ ದೊಡ್ಡ ಗಲಾಟೆಗಳಾಗ್ತವೆ, ಅಶಾಂತಿ ಆಗುತ್ತೆ ದೇಶದಲ್ಲಿ. ನಮ್ಮದು ಗಾಡ್ಸ್ ಓನ್ ಕಂಟ್ರಿ ಇದು. ಇದರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಒಂದು ಜಾತಿ ಇಲ್ಲ, ಒಂದು ಧರ್ಮದವ್ರಿಲ್ಲ, ಒಂದು ಕುಲದವ್ರಿಲ್ಲ, ಎಲ್ಲ ಧರ್ಮದವರು ಈ ದೇಶದಲ್ಲಿದೆ. ಭಲೆ ಮೆಜಾರಿಟಿ ಹಿಂದೂಗಳಿದ್ದೀವಿ, ಇಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಜೈನ್ಸ್ ಇದ್ದಾರೆ, ಪಾರ್ಸಿಗಳಿದ್ದಾರೆ, ಸಿಖ್ರಿದ್ದಾರೆ, ಇನ್ನೂ ಬೇರೆ ಬೇರೆ ಎಷ್ಟೋ ಕುಲಗಳವರು ಈ ದೇಶದಲ್ಲಿ ಇದ್ದಾರೆ. ಅಂದಮೇಲೆ ಇದು ಭಗವಂತನ ಜನ್ಮಸ್ಥಳ ಅಂದಮೇಲೆ ಎಲ್ಲರೂ ಇದ್ದಾರೆ ಅಂದಮೇಲೆ ನಮ್ಮ ಧರ್ಮಶಾಸ್ತ್ರದಲ್ಲಿ, ನಮ್ಮ ಒಂದು ಶಾಸನದಲ್ಲೇ ಬರೆದಿದೆ ಸೆಕ್ಯುಲರಿಸಮ್. ಸೆಕ್ಯುಲರಿಸಮ್ ಅಂದ್ರೇನು? ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ. ಈ ಸಂವಿಧಾನ ಇರೋದು ಹಂಗೆ, ಈ ದೇಶದ ಸಂವಿಧಾನ ಬರೆದಿರೋದು ಹಂಗೆ. ಸೊ ಅದರಿಂದ ಈ ದೇಶದಲ್ಲಿ ನಾವು ಈ ಭಾವನೆಗಳನ್ನು ಕ್ರಿಯೇಟ್ ಮಾಡಿದಾಗ ಖಂಡಿತ ಶಾಂತಿ ಸಮಾಜ, ಸಾಮರಸ್ಯ ಸಮಾಜ, ಒಬ್ರಿಗೊಬ್ಬರು ಪ್ರೀತಿಯ ಸಮಾಜ ಏರ್ಪಡುತ್ತೆ. ಇಲ್ಲ ಅಂದರೆ ಕಮ್ಯುನಿಯಲ್ ಕ್ಲಾಶಸ್ ಆಗಿಬಿಡ್ತವೆ, ಹೊಡೆದಾಟಗಳಾಗ್ಬಿಡ್ತವೆ, ಅಶಾಂತಿ ಆಗಿಬಿಡ್ತವೆ. ಅದಕ್ಕೆ ಎಂಡೇ ಇಲ್ಲ, ರಕ್ತಪಾತಗಳಾಗ್ತವೆ, ಹಿಂಸೆ, ವೈಲೆನ್ಸ್ ಆಗ್ಬಿಡುತ್ತೆ ದೇಶದಲ್ಲಿ. ಸೊ ಅದನ್ನೆಲ್ಲ ದೂರ ಮಾಡಬೇಕಂದ್ರೆ ರಾಜಯೋಗನೇ ಆಧಾರ. ವಾಟ್ ಈಸ್ ರಾಜಯೋಗ? ರಾಜಯೋಗ ಈಸ್ ಕಿಂಗ್ ಆಫ್ ಯೋಗಾಸ್. ಈ ಯೋಗನ ಎಲ್ಲರೂ ಕಲಿಬೋದು. ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಕುಲ ಇಲ್ಲ, ಭೇದ ಇಲ್ಲ, ಯಾರು ಬೇಕಾದರೂ ಕಲ್ತ್ಕೋಬೋದು ಅಂಥ ಯೋಗ ಇದು. ಈ ಯೋಗದಿಂದ ಏನು ಸಿಗುತ್ತೆ? ಪೀಸ್ ಸಿಗುತ್ತೆ, ಶಾಂತಿ ಸಿಗುತ್ತೆ. ಅದನ್ನು ಇವತ್ತು ವರ್ಲ್ಡಲ್ಲಿ 145 ಕಂಟ್ರೀಸ್ನಲ್ಲಿ ಕಲಿತಾ ಇದ್ದಾರೆ. ಸಾವಿರಾರು ಲಕ್ಷಾಂತರ ಶಾಖೆಗಳು ಇವತ್ತು ಬೆಳೀತಾ ಇದ್ದಾವೆ ಈ ಸಂಸ್ಥೆಗಳು. ಯಾಕೆ ಬೆಳೀತಾ ಇದ್ದಾವೆ? ಜನಕ್ಕೆ ಇದು ಇಷ್ಟ ಆಗ್ತಾ ಇದೆ, ಇದು ನಾವು ಕಲಿಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಅದರಿಂದ ತಾವು ಈ ಯೋಗವನ್ನು ಅಭ್ಯಾಸ ಮಾಡಿ ಏನಾಗಬೇಕು? ರಾಜರು, ರಾಜಯೋಗಿಗಳು ಆಗಬೇಕು. ರಾಜ ಅಂದ್ರೇನು? ರಾಜ ಅಂದ್ರೇನು? ಅಧಿಕಾರಿ ಅಂತ. ಅಧಿಕಾರಿ ಅಂದ್ರೇನು? ಯಾವುದ್ರ ಮೇಲೆ ಅಧಿಕಾರಿ? ಕಣ್ಣಿನ ಮೇಲೆ ಅಧಿಕಾರಿ, ಕಿವಿ ಮೇಲೆ ಅಧಿಕಾರಿ, ಮೂಗಿನ ಮೇಲೆ ಅಧಿಕಾರಿ, ನಾಲ್ಗೆಯ ಮೇಲೆ ಅಧಿಕಾರಿ, ಕರ್ಮೇಂದ್ರಿಯಗಳ ಮೇಲೆ ಅಧಿಕಾರಿನೇ ರಾಜ ಯೋಗಿ. ಕರ್ಮಯೋಗಿ ಅಂದ್ರೇನು? ಇವಾಗ ಓದ್ತಾ ಇದ್ದೀರಾ, ನಾಳೆ ಡ್ಯೂಟಿ ಮಾಡ್ತೀರಾ, ಮನೆಗೆ ಹೋದರೆ ಕೆಲಸ ಮಾಡ್ತೀರಾ, ಓಡಾಡ್ತೀರಾ, ಇದು ಕರ್ಮ ತಾನೇ. ಸೊ ಕರ್ಮದಲ್ಲಿ ಭಗವಂತನನ್ನು ಕಾಣೋದೇ ಕರ್ಮ ಯೋಗ. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ. ವರ್ಕ್ ಈಸ್ ವರ್ಷಿಪ್ ಅಂದ್ರೇನು? ವರ್ಕ್ ಮಾಡ್ತಾ ಇದ್ರು ಭಗವಂತನ ಧ್ಯಾನ ಇದ್ದಾಗ ಅದೇ ವರ್ಕ್ ಈಸ್ ವರ್ಷಿಪ್. ಎಷ್ಟೋ ಪ್ರಾಣಿಗಳು ವರ್ಕ್ ಮಾಡ್ತಾ ಇವೆ, ಅವೆಲ್ಲ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳೋದಿಲ್ಲ. ಯಾಕೆಂದರೆ ಅವ್ರಿಗೆ ಪರಮಾತ್ಮನ ಪರಿಚಯ ಇಲ್ಲ, ಅವ್ರು ಪರಮಾತ್ಮನ ನೆನಪು ಮಾಡಲ್ಲ. ಅವಾಗ ಕರ್ಮ ಮಾಡ್ತಾವೆ ಅಷ್ಟೇ, ಅವಾಗ ಜ್ಞಾನ ಇಲ್ಲ. ನಮಗೆ ಜ್ಞಾನ ಇದೆಯಲ್ವಾ, ಬುದ್ಧಿ ಕೊಟ್ಟನಲ್ಲ ದೇವರು, ತಿಳುವಳಿಕೆ ಕೊಟ್ಟನಲ್ಲ. ಹಿಂದಿನಲ್ಲಿ ಕಾಮ್ ಕಾರ್ಡೆ ದಿಲ್ ಯಾರ್ಡೆ, ಕೈ ಕೆಲಸ ಮಾಡ್ತಾ ಇದೆ, ಬುದ್ಧಿ ಏನು ಮಾಡ್ತಾ ಇರಲಿ? ಭಗವಂತ ನೆನಪು ಮಾಡ್ತಾ ಇರಲಿ. ದಟ್ ಈಸ್ ಕಾಲ್ಡ್ ರಾಜಯೋಗ. ಮತ್ತು ಈ ರಾಜಯೋಗ ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೀನಿ. ನಮ್ಮ ಕನೆಕ್ಷನ್ನು ದೇಹ ಸಂಬಂಧಗಳ ಜೊತೆಯಲ್ಲಿ ಡಿಸ್ಕನೆಕ್ಟ್ ಮಾಡಿ ಒಂದು ಪರಮಾತ್ಮನ ಜೊತೆಯಲ್ಲಿ ರೀಕನೆಕ್ಟ್ ಮಾಡೋದು. ಡಿಸ್ಕನೆಕ್ಷನ್ ಆಗೋಗಿದೆ ಯೋಗ. ಯಾಕೆ ಡಿಸ್ಕನೆಕ್ಷನ್ ಆಗೋಯ್ತು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದ ಕಡೆ ಹೋಗ್ತಾಯಿತ್ತು, ಅದನ್ನು ಡಿಸ್ಕನೆಕ್ಷನ್ ಆಯಿತು. ರೀಕನೆಕ್ಷನ್ ಅಂದ್ರೇನ? ಪರಮಾತ್ಮನ ಜೊತೆ ಪುನರ್ ಸಂಬಂಧ ಜೋಡಿಸ್ಬೋದು. ದಟ್ ಈಸ್ ಕಾಲ್ಡ್ ರಾಜ. ಎಟರ್ನಲ್ ರಿಲೇಷನ್ಶಿಪ್ ಇದೆ, ಆದರೆ ಡಿಸ್ಕನೆಕ್ಟ್ ಆಗಿದೆ, ಮತ್ತೆ ರೀಕನೆಕ್ಟ್ ಮಾಡಿ. ರೀಕನೆಕ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ? ವೈರ್ ಟು ವೈರು ಜಾಯಿಂಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಇನ್ಸುಲೇಷನ್ ತೆಗಿತೀವಿ ಫಸ್ಟ್. ವೈರ್ ಮೇಲಿರೋ ಅಂಥ ರಬ್ಬರ್ ಅದಕ್ಕೆ ಏನು ಮಾಡ್ತೀವಿ? ಫಸ್ಟು ಕಿತ್ತಾಕ್ತೀವಿ. ಕಿತ್ತಾಕಿದ್ಮೇಲೆ ಏನಾಗುತ್ತೆ? ಅದು ಕನೆಕ್ಷನ್ ಮಾಡೋದು ಈಸಿ ಆಗುತ್ತೆ. ರಬ್ಬರ್ ಹಾಗೆ ಇದು ಮಾಡಿಬಿಟ್ಟು ನೀವು
ಇನ್ಸುಲೇಷನ್ನು ತೆಗಿದ್ದೀರಾ ಮತ್ತೆ ರೀಕನೆಕ್ಟ್ ಮಾಡಿ ಆಗುತ್ತೆ ಕನೆಕ್ಷನ್ನು. ಇನ್ಸುಲೇಷನ್ ಏನು ಮಾಡುತ್ತೆ, ಕರೆಂಟ್ ಪಾಸ್ ಆಗಕ್ಕೆ ಬಿಡೋದಿಲ್ಲ, ಹೌದಾ ಇಲ್ವಾ? ಸೊ ಇವತ್ತು ಯೋಗ ಯಾಕಿಲ್ಲ ಜನಕ್ಕೆ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ ಅವಾಗ ಭಗವಂತ ನೆನಪು ಯಾಕೆ ಬರ್ತಾ ಇಲ್ಲ ಅಂತ ಯೋಚನೆ ಮಾಡಿ. ಎಲ್ಲರೂ ದೇಹಾಭಿಮಾನದಲ್ಲಿದ್ದಾರೆ, ನಾವೇ ದೇಹ ಅಂತ ಅನ್ನೋ ಭಾವನೆಯಲ್ಲಿದ್ದಾರೆ. ಅದರಿಂದ ರೀಕನೆಕ್ಷನ್ ಆಗ್ತಾ ಇಲ್ಲ. ಯಾರ ಜೊತೆಯಲ್ಲಿ? ಸುಪ್ರೀಂ ಸೋಲ್ ಜೊತೆಯಲ್ಲಿ, ಪರಮಾತ್ಮನ ಜೊತೆಯಲ್ಲಿ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ ಯೋಗ. ದೇಹಾಭಿಮಾನದಲ್ಲಿ ಬಂದಾಗ ಯೋಗ ಡಿಸ್ಕನೆಕ್ಟ್ ಆಗುತ್ತೆ, ಆತ್ಮಾಭಿಮಾನಿ ಆದಾಗ ಯೋಗ ರೀಕನೆಕ್ಟ್ ಆಗುತ್ತೆ. ಅಂಥ ಯೋಗನೇ ರಾಜಯೋಗ. ಗೊತ್ತಾಯ್ತಾ? ಓಕೆ, ಇವತ್ತಿನ ಕ್ಲಾಸು ರಾಜಯೋಗ ಯಾವ ಟೈಮಲ್ಲಿ? ರಾಜಯೋಗ ಬೆಳಗ್ಗೆ ಮತ್ತು ಸಂಜೆ ಟೈಮ್ ಭಾಳ ಒಳ್ಳೆ ಟೈಮ್. ನೀವು ಯಾವಾಗಲೂ ಯೋಗ ಮಾಡ್ಬೋದು. ಇವಾಗ ಬಸ್ಸಲ್ಲಿ ಕೂತ್ಕೊತೀರಾ, ಇಲ್ಲಿಂದ ಹೋಗೋಕ್ಕೆ ನಿಮ್ಮೂರಿಗೆ 1 hour ಆಗುತ್ತೆ. ಅವಾಗ ಏನು ಮಾಡ್ತೀರಾ? ಆ ಕಡೆ ಟೈಮ್ ವೇಸ್ಟ್ ಮಾಡಬೇಡಿ, ಆವಾಗಲೂ ಯೋಗ ಮಾಡಿ. ಆವಾಗ ನಿಮ್ಮ ಬಸ್ ಸೇಫಾಗಿ ನಿಮ್ಮ ಊರು ಸೇರುತ್ತೆ, ಯಾವುದೇ ಅಡಚಣೆಗಳಾಗಲ್ಲ. ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ದೇವ್ರ ನೆನಪಿನಲ್ಲಿ ಹೆಜ್ಜೆ ಇಡಿ, ಆವಾಗ ಸೇಫಿಂದ ನೀವು ಹೋಗ್ತೀರ, ನಿಮ್ಗೆ ಯಾವ ತೊಂದರೆಗಳು ಇರೋದಿಲ್ಲ. ಯಾಕೆಂದರೆ ಪರಮಾತ್ಮನ ಛತ್ರಛಾಯೆ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ, ಪರಮಾತ್ಮನ ರಕ್ಷಣೆ ನಿಮ್ಮ ಜೊತೆಗಿರುತ್ತೆ. ಅಂಥ ಒಂದು ಯೋಗ ಇದು, ಪ್ರೊಟೆಕ್ಷನ್ ಕೊಡೋ ಯೋಗ, ನಿಮ್ಮನ್ನು ಸೇಫಾಗಿಡೋ ಅಂಥ ಯೋಗ. ಅಂಥ ಯೋಗ ಇದನ್ನು ಕಲಿಸ್ತಾ ಇದ್ದಾರೆ. ಅದನ್ನು ಕಲ್ತ್ಕೊಳ್ಳಿ, ಜೀವನದಲ್ಲಿ ಸಫಲ ಮಾಡ್ಕೊಳ್ಳಿ, ಜೀವನನ ಹ್ಯಾಪಿಯಾಗಿ ಕಳೀರಿ. ಓಕೆ.